ಯುವಕರ ಸಾವು, ಯುವತಿಯರ ಕೊನೆಯುಸಿರು, ಮಧ್ಯವಯಸ್ಕರು, ವೃದ್ಧರು ಅಂತ ಹಾಸನ ಜಿಲ್ಲೆಯಲ್ಲಿ 46 ದಿನಗಳ ಅಂತರದಲ್ಲಿ ಸುಮಾರು 25ಕ್ಕೂ ಹೆಚ್ಚು ಮಂದಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಇದೇ ಸಾವುಗಳ ಬಗ್ಗೆ ಅಧ್ಯಯನ ನಡೆಸೋಕೆ ತಜ್ಞರ ಸಮಿತಿಯೊಂದನ್ನು ರಚನೆ ಮಾಡಲಾಗಿತ್ತು. ಅದೇ ಸಮಿತಿಯಿಂದ ಈಗ ಸರ್ಕಾರಕ್ಕೆ ರಿಪೋರ್ಟ್ ಅನ್ನು ಕೊಟ್ಟಿದೆ. ಆ ರಿಪೋರ್ಟ್ ಏನು ಹೇಳುತ್ತೆ, ಏನಿದೆ ಅದರಲ್ಲಿ, ಬನ್ನಿ ನೋಡೋಣ. ಆರೋಗ್ಯ ಇಲಾಖೆ ಕೈ ಸೇರಿದ ಹಾಸನದ ಸಾವಿನ ವರದಿ. 24 ಸಾವುಗಳ ಅಧ್ಯಯನ, ಶಾಕಿಂಗ್ ರಿಪೋರ್ಟ್. ಹಾಸನದಲ್ಲಿ ಆಗಿದ್ದ ಸರಣಿ ಸಾವುಗಳು ಹಾಸನ ಜಿಲ್ಲೆ ಮಾತ್ರ ಅಲ್ಲ, ಇಡೀ ರಾಜ್ಯದ ಜನ ಹೃದಯಾಘಾತದ ಬಗ್ಗೆ ಆತಂಕಗೊಳ್ಳುವಂತೆ ಮಾಡಿತ್ತು. ಸಾವಿನ ಬಗ್ಗೆ ಅಲರ್ಟ್ ಆಗಿದ್ದ ಸರ್ಕಾರ ಅಧ್ಯಯನ ನಡೆಸಿ ವರದಿ ಸಲ್ಲಿಸುವಂತೆ ತಜ್ಞರಿಗೆ ಸೂಚಿಸಿತ್ತು. ಅದರಂತೆ ಹಾಸನದಲ್ಲಿನ ಸಾವುಗಳ ಬಗ್ಗೆ ಅಧ್ಯಯನ ನಡೆಸಿದ ತಂಡ ಇಂದು ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ಗೆ ವರದಿ ಸಲ್ಲಿಸಿದೆ. ಆ ವರದಿಯಲ್ಲಿ ಏನಿದೆ ಅನ್ನೋದನ್ನ ನೋಡಿದ್ರೆ, ಮೇ ಜೂನ್ನಲ್ಲಿ ಹಾಸನದಲ್ಲಿ ಒಟ್ಟು 24 ಜನ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಂತ ಸರ್ಕಾರ ಅಂಕಿಅಂಶ ದಾಖಲಿಸಿತ್ತು. ಈ 24 ಜನರ ಪೈಕಿ 20 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಆದರೆ 4 ಸಾವಿಗೆ ಹೃದಯಾಘಾತ ಕಾರಣ ಅಲ್ಲ ಅಂತ ವರದಿಯಲ್ಲಿದೆ. 4 ಕಿಡ್ನಿ ಸಮಸ್ಯೆ, ಅಪಘಾತ, ಸಿವಿಯರ್ ಗ್ಯಾಸ್ಟ್ರೋ ಸಮಸ್ಯೆ, ಬಿಪಿ ಸಮಸ್ಯೆಯಿಂದ ಮೃತಪಟ್ಟಿದ್ದಾರೆ. ಉಳಿದ 20 ಜನರಲ್ಲಿ 3 ಈಗಾಗಲೇ ಹೃದ್ರೋಗಿಗಳಾಗಿದ್ರು. ಆಂಜಿಯೋಪ್ಲಾಸ್ಟ್ ಮಾಡಿಸಿಕೊಂಡಿದ್ದ ಒಬ್ಬ ರೋಗಿ ಮೃತಪಟ್ಟರೆ ಸ್ಟಂಟ್ ಹಾಕಿಸಿಕೊಂಡಿದ್ದ 2 ಸಾವಿನ ಮನೆ ಸೇರಿದ್ದಾರೆ. ಇನ್ನು 7 ಹೃದಯಾಘಾತ ಪ್ರಕರಣದಲ್ಲಿ ಮರಣೋತ್ತರ ಪರೀಕ್ಷೆ ಆಗಿದ್ದು 6 ವರದಿ ಬಂದಿವೆ. ವರದಿಯಲ್ಲಿ ಶಾಕಿಂಗ್ ಅಂಶ ಇದೆ. 5 ಜನರಿಗೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ಹೃದಯದಲ್ಲಿ ಬ್ಲಡ್ ಕ್ಲಾಟ್ ಆಗಿ ಮೃತಪಟ್ಟಿದ್ದಾರೆ ಅಂತ ಉಲ್ಲೇಖಿಸಲಾಗಿದೆ. ಮೃತಪಟ್ಟವರಲ್ಲಿ 14 ಜನ 45 ವರ್ಷದ ಒಳಗಿನವರಾಗಿರೋದು ಗಂಭೀರ ವಿಚಾರ ಅಂತ ಹೇಳಿರೋ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಮರಣೋತ್ತರ ಪರೀಕ್ಷೆಯಲ್ಲಿ ಬೊಜ್ಜಿನ ಸಮಸ್ಯೆ ಇರೋದು ಗೊತ್ತಾಗಿದೆ ಅಂದ್ರು. ಏನು ಸ್ಮೋಕಿಂಗ್ ಅಭ್ಯಾಸ ಅಥವಾ ಮಧುಮೇಹ, ರಕ್ತದ ಒತ್ತಡ ಅಥವಾ ಈ ಒಬೆಸಿಟಿ ಅಂತ ಏನು ಹೇಳ್ತೀವಿ, ಆಮೇಲೆ ಅವರ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇತ್ತು, ಮತ್ತು ಆಲ್ಕೋಹಾಲ್ ಅದರ ಒಂದು ಅಭ್ಯಾಸಗಳು ಕೂಡ ಇತ್ತು. ಸೊ ಈ ರಿಸ್ಕ್ ಫ್ಯಾಕ್ಟರ್ಸು ಎಲ್ಲರಲ್ಲೂ ಕೂಡ ಕಂಡು ಬಂದಿದೆ. ಆಟೋ ಕ್ಯಾಬ್ ಚಾಲಕರ ಹೃದಯವೇ ಹೈ ರಿಸ್ಕ್. ಇನ್ನು ಹೃದಯಾಘಾತದಿಂದ ಮೃತಪಟ್ಟ ಬಹುತೇಕರಲ್ಲಿ ಧೂಮಪಾನ ಹಾಗೂ ಮದ್ಯಪಾನದ ಅಭ್ಯಾಸ ಇತ್ತು ಅಂತ ಗೊತ್ತಾಗಿದೆ. ಹಾಗೆಯೇ ಹೆಚ್ಚು ಆಟೋ ಕ್ಯಾಬ್ ಚಾಲಕರೇ ಬಲಿಯಾಗಿರೋದು ಬಯಲಾಗಿದೆ. ಹೀಗಾಗಿ ಆಟೋ ಮತ್ತು ಕ್ಯಾಬ್ ಚಾಲಕರಿಗೆ ಹೃದಯ ತಪಾಸಣೆ ನಡೆಸಲು ಅವರ ಸಂಘದ ಜೊತೆ ಮಾತನಾಡೋದಾಗಿ ಆರೋಗ್ಯ ಸಚಿವರು ತಿಳಿಸಿದ್ದಾರೆ. ಒಟ್ಟು 20ರಲ್ಲಿ 6 ಜನ ಅವರು ಆಟೋ ಮತ್ತು ಕ್ಯಾಬ್ ಡ್ರೈವರ್ಸ್. ಹೈ ರಿಸ್ಕ್ ಆಗುವಂಥ ಒಂದು ವರ್ಗ ಅಂತ ಹೇಳಿದ್ರೆ ಈ ಆಟೋ ಚಾಲಕರು ಮತ್ತು ಟ್ಯಾಕ್ಸಿ ಕ್ಯಾಬ್ ಚಾಲಕರು. ಇದು ನಾವು ಖಂಡಿತವಾಗೂ ಭಾಳ ಇದಕ್ಕೆ ಒಂದು ಗಮನಿಸಬೇಕಾಗಿರುವಂಥ ಈ ವರದಿಯಲ್ಲಿ ಬಂದಿರುವಂಥ ವಿಷಯ. 28 ವರ್ಷದ ಯುವಕ ಹಾರ್ಟ್ ಅಟ್ಯಾಕ್ಗೆ ಬಲಿ. ನಿತ್ಯ ವಾಕಿಂಗ್ ಮಾಡ್ತಿದ್ದವನನ್ನೇ ಕೊಂದ ಹೃದಯಾಘಾತ. ಇನ್ನು ರಾಜ್ಯದ ಹಲವೆಡೆ ಹೃದಯಾಘಾತದ ಸರಣಿ ಮುಂದುವರೆದಿದೆ. ಮೈಸೂರಿನ ಚಾಮರಾಜ ಮೊಹಲ್ಲಾದ ದರ್ಶನ್ ಚೌಧರಿಗೆ ನಿನ್ನೆ ರಾತ್ರಿ ಇದ್ದಕ್ಕಿದ್ದಂತೆ ಎದೆನೋವು ಕಾಣಿಸಿಕೊಂಡಿತ್ತು. ಕೂಡಲೇ ಆತನನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ಆದರೆ ಆಸ್ಪತ್ರೆ ತಲುಪುವ ಮುನ್ನವೇ ದರ್ಶನ್ ಹೃದಯ ಬಡಿತ ನಿಂತು ಹೋಗಿತ್ತು. ಅಷ್ಟಕ್ಕೂ ಮೈಸೂರಿನಲ್ಲಿ ಬಣ್ಣದ ಅಂಗಡಿ ಇಟ್ಟುಕೊಂಡಿರೋ ದರ್ಶನ್ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ಹೊಂದಿದ್ದ. ನಿಯಮಿತವಾಗಿ ವಾಕಿಂಗ್ ಮಾಡ್ತಿದ್ದ ದರ್ಶನ್ಗೆ ಯಾವುದೇ ದುಶ್ಚಟ ಇರಲಿಲ್ಲ ಅಂತ ಸ್ನೇಹಿತರು ಕಂಬನಿ ಮಿಡಿದಿದ್ದಾರೆ. ಪೇಂಟ್ ಅಂಗಡಿ ನೋಡ್ಕೋತಿದ್ದ, ಅವನೊಬ್ಬನೇ ನೋಡ್ಕೋತಿದ್ದ, ಹಾರ್ಡ್ ವರ್ಕರ್, ಶ್ರಮಜೀವಿ. ಆ ಥರ ಎಲ್ಲ ಇನ್ಯಾಕ್ಟಿವ್ ಎಲ್ಲ ಏನಿಲ್ಲ, ಆರಾಮಾಗಿದ್ದ. ಸಿಮ್ಟಮ್ಸ್ ಥರ ಏನೂ ಇಲ್ಲ. ನಿನ್ನೆ ಏನೋ ಸ್ವಲ್ಪ ಸುಸ್ತು ಅಂತ ಹೇಳ್ತಿದ್ದ, ನಾರ್ಮಲ್ ಸುಸ್ತು ಅಂತ ಅಂದ್ಬಿಟ್ಟು ಸುಮ್ಮನಾದ. ಮನೆಗೆ ಹೋಗಿ 11:11:15 ಫೋನ್ ಮಾಡಿದ್ರು, ಈ ಥರ ಸುಸ್ತಾಗಿ ತಲೆ ಸುತ್ತೋ ಥರ ಆಗ್ತಿದೆ, ಬೇಗ ಬನ್ನಿ ಅಂತ. ಆಮೇಲೆ ಬರೋ ಅಷ್ಟರಲ್ಲೇ ಸ್ವಲ್ಪ ವೀಕ್ ಆದಂಗೆ ಇತ್ತು. ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಇಲ್ಲ ಸರ್, ಜೀವ ಇಲ್ಲ ಅಂತ ಅಂದರು. 5 ದಿನ ಚಿಕಿತ್ಸೆ ನೀಡಿದ್ರೂ ಬದುಕುಳಿಯಲಿಲ್ಲ ಯುವಕ. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ಸಾಣಾಪುರ ಗ್ರಾಮದ 30 ವರ್ಷದ ಯುವಕ ಗವಿಸಿದನಿಗೆ 5 ದಿನದ ಹಿಂದೆ ಹೃದಯಾಘಾತ ಆಗಿತ್ತು.
ಇದರಿಂದ ಕೋಮಾಗೆ ಜಾರಿದ್ದ ಗವಿಸಿದ್ದನನ್ನ ಬಳ್ಳಾರಿಯ ಖಾಸಗಿ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಇಂದು ಸಾವಿನ ಮನೆ ಸೇರಿದ್ದಾನೆ. ವಾಕಿಂಗ್ ಮುಗಿಸಿ ಬಂದು ಪ್ರಾಣ ಬಿಟ್ಟ ಉಪ ಪ್ರಾಂಶುಪಾಲ. ಕಲಬುರಗಿಯ ಬಿದ್ದಾಪುರ ಕಾಲೋನಿ ನಿವಾಸಿ ಗುರುಬಸಯ್ಯ ಎಂದಿನಂತೆ ಇಂದು ಕೂಡ ವಾಕಿಂಗ್ಗೆ ಹೋಗಿದ್ರು. ವಾಕ್ ಮುಗಿಸಿ ಮನೆಯಲ್ಲಿ ನೀರು ಕುಡಿಯುವಾಗಲೇ ಹೃದಯಾಘಾತಕ್ಕೆ ಗುರುಬಸಯ್ಯ ಬಲಿಯಾಗಿದ್ದಾರೆ. 53 ವರ್ಷದ ಗುರುಬಸಯ್ಯ ಸಾಲಿಮಠ್ ಖಾಸಗಿ ಪದವಿ ಕಾಲೇಜಿನಲ್ಲಿ ಉಪ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಿದ್ರು. ಹಾರ್ಟ್ ಅಟ್ಯಾಕ್ನಿಂದ ಆಗ್ತಿರೋ ಸರಣಿ ಸಾವುಗಳು ಜನರ ನಿದ್ದೆಗೆಡಿಸಿದ್ದು, ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ. ನಿತ್ಯ 500 ರೋಗಿಗಳು ಆಸ್ಪತ್ರೆಗೆ ಬರುತ್ತಿದ್ರು. ಆದರೆ ಇವತ್ತು 1000ಕ್ಕೂ ಹೆಚ್ಚು ಜನ ಹೃದಯ ತಪಾಸಣೆಗೆ ಬಂದಿದ್ರು. ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ ಜಿಲ್ಲೆಗಳಿಂದ ಆಗಮಿಸಿದ್ರು. ಬ್ಯೂರೋ ರಿಪೋರ್ಟ್, TV9.